ರೆಸ್ಟೋರೆಂಟ್ ಬಲ್ಲಿ ಅಂತ ಅವರು ಸ್ವಲ್ಪ ಆ ಕಡೆ ಸರಲ್ಲ ಅಂದ್ರೆ ಡೈರೆಕ್ಟ್ ರೋಡ್ ಇಲ್ಲ ಸಮಾಧಾನ ನೀನ್ ಟೋಪಿ ಭಾರಿ ಐತಿ ರೆಡಿ ಆಗಿ ಹೀಗೆ ಚಾನ್ಸ್ ಕೊಡ್ಬೋದು ಅಂತ ಹಾಕೊಂಡ್ ಬಂದಿದ್ರಿ ನೀವು ಮರಾಠಿ ದಾದಾ ಕೋಟ್ಗೆ ಪಿಕ್ಚರ್ ನೋಡ್ಬೇಕು मला एक छानसा हवात हाडितले अद्राಗ ಅವ್ರೇನ್ ಬದಲು ನಾವು ಮಾತಾಡಿ ಹೋಗ್ಬಿಡೋಣ ಎಲ್ಲಿ ಬರ ಆಗ್ಬೇಕು ನೋಡಿ ಸಾಕಾರ ಕ್ಯಾಂಡಿಡೇಟ್ ಇದಾರೆ ಬ್ಯಾಗ್ 7 ಮಂದಿ ಅದ अक्षय मैं यारिगे फोन यार राहुल ಒಬ್ಬರ ಮಾತಾಡ್ರಿ ಇಲ್ಲ ಎಲ್ಲರದು ಆವಾಜ್ ಇತ್ತಂದ್ರೆ ಒಕ್ಕಟ್ಟಿದ್ದೀವಿ ಫೈಟ್ ಮಾಡಕ್ಕೆ ಎಲ್ಲರೂ ಹೋಗೋದು ಕಿರಣ ಗೋವಾಕ್ಕೆ ಗೋವಾ ಕೊಟ್ರಿ ಸರ್ ಅಲ್ಲಿ ನಮ್ದು ಪರ್ಸನಲ್
ಸರಿ ರೀ ಸೆಂಟ್ರದಾಗ ಬೇರೆ ನೀವು ಬರ್ರಿ ಆ ಕಡೆ ಬರ್ರಿ ಸ್ವಲ್ಪ ಅವ್ರಿಗೆ ಬಾಬರಿ ಅವ್ರಿ ಮಾಮನಿಯವ್ರು ಬರ್ದಿಲ್ರಿ ಅವರು ಬರ್ದಿಲ್ರಿ ಅವ್ರಿಗೆ ಸ್ಟಾರ್ಟ್ ಮಾಡೋದು ಇಲ್ಲ ಹಿಂದಿಲ್ಲ ಕೇಳ್ಬಿಟ್ಟು ಅವ್ರು ಎಲ್ಲರೂ ಶಾಂತಾಗಿರಿ. ಹಿಂದಿದ್ದಾರೆ ಯಾರಿಗೆ ಮಾತಾಡ್ಬಾರ್ದು. बोलो भारत माता की, बोलो भारत माता की जय सहकार. ಈ ಒಂದು ನಿಮಿಷ ಇಲ್ಲ ಸುಮ್ಮನಿರಪ್ಪ ಅಲ್ಲಿ ಸ್ಟಾರ್ಟ್ ಮಾಡೋಣ್ರಿ. ಸೊ ಅಂದರೆ ಇವತ್ತು ಆಫೀಸಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಚುನಾವಣೆ ಅಧಿಕಾರಿಗಳು ರೀ ಏನು 16 ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅದ್ರೊಳಗೆ 9 ಅವಿರೋಧ ಆಯ್ಕೆ ಆದ್ವಿ. ಸೊ ನಾವು 13 ಜನ ಏನು ಪ್ಯಾನೆಲ್ ಮಾಡಿದ್ವಲ್ಲ ರೀ 13 ಜನದಾಗ 7 ಜನ ಕ್ಲಿಯರ್ ಕಟ್ ಅಂದ್ರೆ ಅವಿರೋಧ ಆಯ್ಕೆ ಆದ್ರೆ ಅವ್ರು ಆಯ್ಕೆ ಆದ ನಂತರ ಇನ್ನಿಬ್ಬರದು ನಾನು ಹೇಳಿದ್ದೆ. ಯಾಕಂದ್ರೆ ರಾಜು ಕಾಗೆ ಅವ್ರ ಕಾಗವಾಡ ಉಸ್ತುವಾರಿ ಸಚಿವರು ಆದೇಶ ಮೇರೆಗೆ ಅವ್ರಿಗೂ ಅನ್ಅಪೋಸ್ ಮಾಡ್ತೀವಿ. ಕಾಮನ್ ಕ್ಯಾಂಡಿಡೇಟ್ ಗಣೇಶ್ ಹುಕ್ಕೇರಿ ಅವರು ಅಪೋಸ್ ಆದರು. ಅಂದರೆ 9ಗೆ ಈಗ ಅವಿರೋಧ ಆಯ್ಕೆಯಾಗಿ ಇನ್ನು 7 ಸ್ಥಾನಕ್ಕೆ ಅಕ್ಟೋಬರ್ 19 ಚುನಾವಣೆ ನಡೀತಾ ಇದಾವೆ ರೀ. ಸೊ ನಾವು ನಾವು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸಿದ್ವಿ ಅಲ್ಲಿ ಸೀರಿಯಸ್ ಆಗಿ ಆ ಕ್ಯಾಂಡಿಡೇಟ್ನ ಗೆಲ್ಸೋಕೆ ಏನೇನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ. ಮತ್ತೆಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಾಕಷ್ಟು ಸಲ ಹೇಳಿದ್ದು ನಾವು ಜೊಲ್ಲೆಯವರು ಎಲ್ಲರೂ ಕೂಡ ಏನು ಚುನಾವಣೆ ಮಾಡಾಕತ್ತೀವಿ ನಾವು 12 ಸೀಟ್ ಗೆಲ್ತು ಅಂತ ಹೇಳಿದ್ವಿ. ಇದಕ್ಕೆ ನಾವು ರೀಚ್ ಆಗಕ್ಕೆ ಬಂದಿದ್ವಿ. ಯಾಕಂದ್ರೆ ಆಲ್ರೆಡಿ ಹೆಚ್ಚು ಕಮ್ಮಿ ಬಹುಮತ ಅಂದ್ರೆ ಆದಂಗೆ ಆಗಿಬಿಟ್ಟು ನಮ್ಮ ಬಹುಮತ ಆಯ್ತು. ಈಗ ಇನ್ನು ಮುಂದಿನ ಸೀಟ್ ಎಷ್ಟು ಜಾಸ್ತಿ ಗೆಲ್ಲಕ್ಕಾಗ್ತೈತಿ ಗೆದ್ಕೊಂಡು ಅಂದ್ರೆ ಆಡಳಿತ ಮಂಡಳಿ ಇನ್ನೂ ಗಟ್ಟಿ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮುಂದಿನ 5 ವರ್ಷ ನಮ್ಮ ಗುರಿ ಅಂದರೆ DCC ಬ್ಯಾಂಕ್ ನಾವೆಲ್ಲರೂ ನೇತೃತ್ವದಲ್ಲೇ ಅಗದಿ ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಇನ್ನೂ ಬ್ಯಾಂಕನ್ನು ಚಲೋ ನಡೆಸಿ DCC ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಇವ್ರಿಗೆಲ್ಲ ಒಳ್ಳೆಯದಾಗಿ ಈ ದೃಷ್ಟಿಯಿಂದ ಒಳ್ಳೆಯ ಕೆಲಸ ಮಾಡ್ತೀವಿ. ಅದಕ್ಕೆ ನಮ್ಗೆ ಅವಿರೋಧ ಆಯ್ಕೆ ಮಾಡೋಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ತಮ್ಮ ಮಾಧ್ಯಮ ಮುಖ ಅನಂತ ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಇನ್ನು ತಾವೇನು ಕೇಳೋದು ಕೇಳಿ. ಈಗ ಪ್ರಕಾಶ್ ಹುಕ್ಕೇರಿ ಅವರು ನಮ್ದು ಯಾವುದು ಬಣ ಅಲ್ಲ ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಈಗ ಪ್ರಮಾಣ ಪತ್ರ ತಗೊಳಕ್ ಬಂದಿದ್ರು. ನಾವು ಯಾವ ಬಣನೂ ಅಲ್ಲ, ಸ್ವತಂತ್ರವಾಗಿ ನಿಂತಿದ್ವಿ, ಸ್ವತಂತ್ರವಾಗಿ ಗೆದ್ದು ಬಂದಿದ್ದೀವಿ. ಯಾರಿಗೂ ನಾವು ನಾಮಿನೇಷನ್ ಮಾಡಬೇಡ ಅಂತಲೂ ಯಾರಿಗೂ ಹೇಳಿಲ್ಲ. ಈಗ ನಾವು ನಾಮಿನೇಷನ್ ಮಾಡಕ್ಕೆ ಬಂದಿದ್ರೆ ನಮಗೆ ಚಿಕ್ಕೋಡಿ ಸಂಬಂಧ ಇಲ್ಲ. ಅದು ಉಸ್ತುವಾರಿ ಸಚಿವರು ಪ್ರಭಾಕರ್ ಕೋರೆ ಅವರು ಕೂಡಿ ಮಾಡಿದಾರೆ ಇದು. ಸೊ ಇವತ್ತು ನಾವು ಅದ ಸ್ಟ್ಯಾಂಡ್ ಇದೆ ನಮ್ಮದು. ನಾವು ಹೇಳ್ತಲ್ಲ ಈಗ ನಮ್ಮ ಕ್ಲಿಯರ್ ಕಟ್ ನಮ್ಮ 13 ಗುಂಪೊಳಗೆ 7 ಜನ ಕ್ಲಿಯರ್ ಕಟ್ ನಮ್ಮದಾದಂಥ ಪ್ಯಾನಲ್ದಿಂದ ಆಯ್ಕೆ ಆಗಿದ್ದಾರೆ. ರಾಜು ಕಾಗೆ ಅವರು ಯಾವ ಥರ ವಿರೋಧ ಆಯ್ಕೆ ಆದ್ರೆ ಅನ್ನೋದನ್ನು ತಮಗೆ ಮಧ್ಯಾಹ್ನ ಹೇಳಿದೆ ನಾನು. ಸೊ ಗಣೇಶ್ ಹುಕ್ಕೇರಿ ಅವ್ರ ಸ್ಟ್ಯಾಂಡ್ ನಮ್ದಿತ್ತು. ಅವರು ಯಾಕಂದ್ರೆ ಅವರ ಉಸ್ತುವಾರಿ ಮಂತ್ರಿ ಅವರು ಕೋರೆ ಅವ್ರು ಕೂಡಿ ಅವ್ರಿಗೆ ಇಲೆಕ್ಷನ್ ನಿಲ್ಲಿಸಿದ್ರು. ನಾವು ಯಾರೋ ಅವ್ರಿಗೆ ಇಲೆಕ್ಷನ್ ನಿಲ್ಲಿಸಿರ್ಕಲ್ಲ. ನಾವು ಅದ್ರ ಬಗ್ಗೆ ನಮ್ಮ ಗುಂಪಲ್ಲ ಅಂತ ನಾವು ಮೊನ್ನೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದು. ಇವತ್ತು ಹಂಗೆ ಹೇಳ್ತೀರಿ 19 ನಂತರ ನೋಡೋಣ. ಅದು ಪಟ್ಟಣ ಅವರು ರಾಮದುರ್ಗದಿಂದ ವಾಪಸ್ ತಗೊಂಡಿದ್ದಾರೆ. ಸೋತ್ರೆ ಮತ್ತೆ ನನಗೆ ಮಂತ್ರಿಗಿರಿ ಕೊಡಂಗಿಲ್ಲ, ಅಸಹ್ಯ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ವಾಪಸ್ ತಗೊಂಡಿದ್ದೀವಿ ಅನ್ನುವಂಥದ್ದು ಕೂಡ ಅವರೇ ಹೇಳ್ಕೊಂಡಿದ್ದಾರೆ. ಅವರೇ ಹೇಳಿದ್ರೆ ಮಂತ್ರಿ ಸ್ಥಾನ ಸಿಗುದೈತಿ, ಸೋತ್ರೆ ಮತ್ತೆ ಸಿಗಂಗಿಲ್ಲ ಅನ್ನೋ ಕಾರಣಕ್ಕಾಗಿ ವಾಪಸ್ ತಗೊಂಡಿದ್ದಾರೆ. ಅಂದ್ರೆ ನನಗೆ ಗೊತ್ತಿಲ್ಲ ಅವ್ರು ಅಶೋಕ್ ಪಟ್ನಾಯಕ ನಾವು ಮಧ್ಯಾಹ್ನ ಇಲ್ಲಿ ಪ್ರೆಸ್ ಮಾಡೋದ್ನಾಗ ಅವ್ರು ಬಂದಿದ್ರು ಅಂತ ಹೇಳಿ. ಸೊ ಅವ್ರು ಯಾಕೆ ಹಿಂದೆ ತಕೊಂಡ್ರೆ ನಮ್ಗೆ ಗೊತ್ತಿಲ್ಲ ರೀ. ನಮ್ಮದು ರಾಮದುರ್ಗಲ್ಲಿ ಅಲ್ಲ ನಮಗೆ ಶ್ರೀಕಾಂತ್ ಧವನ್ ಅವ್ರು ನಮ್ಮ ಕ್ಯಾಂಡಿಡೇಟ್ ಅದಾರ ರೀ. ನಾವು ನಾಳೆ ಸೀರಿಯಸ್ ಆಗಿ ಚುನಾವಣೆ ಮಾಡ್ತೀವಿ. ನಮ್ಮ ಅಭ್ಯರ್ಥಿನ ಗೆಲ್ಸೋಳಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಗೊತ್ತಿಲ್ಲ ನಮಗೆ, ಯಾಕಂದ್ರೆ ಅವ್ರು ಯಾರಿಗೆ ಇಲ್ಲ ನನಗೂ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಕ್ಯಾಂಡಿಡೇಟ್ ಧವನ್ ಇದ್ದಾರೋ ನಮ್ಮ ಓಟರ್ಸ್ನು ನಾವು ನಾಳೆ ಚುನಾವಣೆ ಮಾಡ್ತೀವಿ. ಸೀರಿಯಸ್ ಆಗಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅಲ್ಲ ಕೆಲವೊಂದು ಜನ ಹೋಗ್ತಾರೆ ಈಗ, ಯಾಕಂದ್ರೆ ಅನಿವಾರ್ಯ ಪರಿಸ್ಥಿತಿ ಬಂದಲ್ರಿ. ಕೆಲವೊಂದು ಜನ ಯಾಕಂದ್ರೆ ಇಲ್ಲೇ ಇದ್ದಾಗ ಅವ್ರ ಮ್ಯಾಗೆ ಪೊಲಿಟಿಕಲ್ ಪ್ರೆಷರು ಒತ್ತಡ ಎಲ್ಲ ಬರ್ತಾವೆ. ಅದಕ್ಕೆ ಕೆಲವೊಂದು ಜನ ಟೂರ್ ನಾಳೆ ಮಾಡ್ತಾರೆ. ಅದು ಯಾಕಂದ್ರೆ 18ಕ್ಕೆ ವಾಪಸ್ ಬಂದು ವೋಟಿಂಗ್ ಮಾಡಿ ಆಮೇಲೆ ಊರಿಗೆ ಹೋಗ್ತಾರೆ. ಒಟ್ಟು ಎಲ್ಲರೂ ಆಸೆ ಏನು ನಾವು ಬಹುಮತಕ್ಕೆ ರೀಚ್ ಆಗಬೇಕಂತ ಆಗಿದ್ದೀವಿ. ಇನ್ನೂ ಹೆಚ್ಚು ಸೀಟ್ ಗೆಲ್ಕೊಂಡು ಇನ್ನೂ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅಲ್ಲ ಈಗ ನೋಡ್ರಿ ನಮ್ಮದು 7 ಸೀಟ್ ಕ್ಲಿಯರ್ ಮೆಜಾರಿಟಿ ಆಗೈತೆ ನಮ್ದು.
ಇನ್ನೂ ಹತ್ರವಾಗಿ 5 ಸೀಟ್ ಗೆಲ್ಬೇಕಂತ ನಮ್ಮ ಪ್ಲ್ಯಾನ್ ಇದೆ. ಆ ಗೆಲ್ಲಕ್ಕೆ ಏನು ಮಾಡ್ಬೇಕು ನಾವು ಮಾಡ್ತೀವಿ ಅದು. ಇವತ್ತು ನೋಡ್ರಿ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಬಗ್ಗೆ ಹೋಗಿ ಇವತ್ತು ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು, ನಾನು, ಗೋಕಾಕ್ ಎಮ್ ಎಲ್ ಎ ರಮೇಶ್ ಜಾರಕಿಹೊಳಿ ಎಲ್ಲ ಡೆಲಿಗೇಟರ್ 75 ಜನ ಡೆಲಿಗೇಟರ್ 85 ಜನ ಡೆಲಿಗೇಟರ್ ITC ಹೋಟೆಲ್ ಬಂದಾಗ ಅಷ್ಟು ಜನ ಕೂಡ ಭಾಷಣ ಮಾಡಿದ್ವಿ. ಯಾಕಂದ್ರೆ ಉತ್ತಮ್ ಪಾಟೀಲ್ ಅವ್ರು ಏನು ಹೇಳ್ತಿದ್ರಿ, ಸತೀಶ್ ಜಾರಕಿಹೊಳಿ ನಂಗೆ ನಿಲ್ಲ ಅನ್ನತ್ತಿದ್ರಿ. ಇವತ್ತು ಸತೀಶ್ ಜಾರಕಿಹೊಳಿ ಸ್ಟ್ಯಾಂಡ್ ಕ್ಲಿಯರ್ ಮಾಡಿರಿ. ಯಾಕಂದ್ರೆ ನಾವು ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಜೊತೆಗೆ ನಾವು ಅವ್ರಿಗೆ ಮಾಡಬೇಕು, ನೀವು ಮಾಡ್ಬೇಕು ಡೈರೆಕ್ಷನ್ ಕೊಟ್ಟಿದ್ದಾರೋ. ಸೊ ನಿಪ್ಪಾನಿ ಏನೂ ಸಮಸ್ಯೆ ಇಲ್ಲ, ನಮ್ಮ ಸೀಟ್ ನಾವು ಗೆಲ್ಕೋತೀವಿ. ಇವತ್ತು ಸತೀಶ್ ಜಾರಕಿಹೊಳಿ ಅವ್ರು ಸ್ವಂತ ITC ಹೋಟೆಲ್ ಕ್ಲಿಯರ್ ಮಾಡಿದ್ದಾರೆ. ಮೋಸ್ಟ್ಲಿ ವಿಡಿಯೋ ಕ್ಲಿಪ್ಪು ಸಿಗ್ಬೋದು ನಿಮಗೆ. ಅವ್ರು ನಾವು ಯಾವ ಕಾರಣಕ್ಕೂ ಅವ್ರು ನಿಲ್ಬೇಡ ತೆಗೆದು ಅವ್ರು ನಿಂತರು. ನಮ್ಮ ಏನು ಸಪೋರ್ಟ್ ಐತೆ ನಮ್ದು ಇಡೀ ಫ್ಯಾಮ್ಲಿದು. ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ನಿಂತು ಕೇಸ್ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ. ಅವ್ರು 100ಕ್ಕೆ 100 ಗೆಲ್ಲುತ್ತಾರೆ. ಈಗ 7 ಉಳಿತಾವ್ರಿ ಸರ್, 7 ಉಳಿತಾವ. 7ರಲ್ಲಿ ಹುಕ್ಕೇರಿಯಾಗ ನಿಮ್ಮ ಸ್ಟ್ರಾಟಜಿ ಹೆಂಗಿರುತ್ತೆ? ಅಲ್ಲ, ಹುಕ್ಕೇರಿದು ನಾವು ಸೀರಿಯಸ್ ರಾಜೇಂದ್ರ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ನಿಲ್ಸಿದ್ವಿ ರೀ. ಭಾಳ ಸೀರಿಯಸ್ ಆಗಿ ಇಲೆಕ್ಷನ್ ಮಾಡ್ತಾ ಇದ್ದೀವಿ. ನಾವು ಗೆಲ್ಲಬೇಕಂತ ಎಲ್ಲ ಪ್ರಯತ್ನ ಮಾಡ್ತೀವಿ. ಫೈನಲ್ ಡಿಸಿಷನ್ ಮತದಾರ ಏನು ನಿರ್ಣಯ ಕೊಡ್ತಾರೆ ಮತದಾರ ನಿರ್ಣಯ ಸ್ವೀಕಾರ ಮಾಡ್ತೀವಿ. ರಾಯಬಾಗದಲ್ಲಿ ಯಾವ ರೀತಿ ಇದೆ ಸರ್? ರಾಯಬಾಗದಲ್ಲಿ ನಮ್ಮ ಅಪ್ಪಸಾಹೇಬ್ ಕುಲಗಡೆ ಅಧ್ಯಕ್ಷರು ಚುನಾವಣೆ ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ಒಬ್ಬರು ನಿಂತರು. ಅಲ್ಲಿ ಅಂದ್ರೆ ನಮ್ದು ಏನೂ ಸಮಸ್ಯೆ ಇಲ್ಲ, ಅದನ್ನು ಸೀಟ್ ನಾವು ಗೆಲ್ಕೋತೀವಿ. ಇದೆ ರೀ, ಅಲ್ಲ ಇರಲಿ ಚುನಾವಣೆ ಒಂದ್ಸಲ ಡಿಸಿಷನ್ ಮ್ಯಾಗ ಒಂದು ಓಟಲ್ಲಿ ಗೆದ್ದದ್ದು ಉದಾಹರಣೆ ಭಾಳ ಅದಾವ್ರೆ. ಅದೇನು ಒಂದು ಓಟ ಐತೆ ಅಂದ್ರೆ ಏನು ಹಂಗೆ ತಿಳ್ಕೊಳಂಗಿಲ್ಲ. ನಾವೆಲ್ಲ ವಿಕ್ರಮ್ ಇನಾಮ್ದವ್ರನ್ನ ಗೆಲ್ಸಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತೀವಿ. ಸಕ್ಸಸ್ ಆಗ್ತಂತ ನಮಗೆ ವಿಶ್ವಾಸ ಇದೆ. 2 ಸೀಟ್ ನಿಮ್ಮ ಬಣಕ್ಕೆ ಸೇರಿದ್ವಾ ಹೆಂಗೆ ಸರ್? ವಿಕ್ರಮ್ ಇನಾಮ್ದಾದ್ ಅಷ್ಟನ್ನ ಹೇಳವ್ರೆ, ಉಳಿದಿದ್ದು ನನಗೆ ಸಂಬಂಧ ಅಲ್ಲ. ನಿಮಗೆ ಮೊದಲು ಹೇಳಿನ ರೀ, ಅತನಿ ಕಾಗವಾಡ ನಾವು ಚಿಕ್ಕೋಡಿ ನಮಗೆ ಅಂದ್ರೆ ಸಂಬಂಧ ಇಲ್ಲ. ಆದರೆ ಇವತ್ತು ಉಸ್ತುವಾರಿ ಸಚಿವರು ನಮಗೆ ಡೈರೆಕ್ಷನ್ ಕೊಟ್ಟರು, ನೀವು ಶ್ರೀಮಂತ್ ಪಾಟೀಲ್ ಅವ್ರಿಗೆ ಶ್ರೀನಿವಾಸಕ್ಕೆ ಕನ್ವಿನ್ಸ್ ಮಾಡಿ ತಗಿಸಿ ರಾಜು ಕಾಗೆಗೆ ನೀವು ಅವಿರೋಧ ಮಾಡ್ಬೇಕು ಅಂದಿದ್ದಕ್ಕೆ ನಾವು ಶ್ರೀಮಂತ್ ಪಾಟೀಲ್ನ ಅಥವಾ ಶ್ರೀನಿವಾಸನ ಕನ್ವಿನ್ಸ್ ಮಾಡಿ ಹಿಂದೆ ತಕ್ಕೋರಿ, ಮುಂದೆ 5 ವರ್ಷ ಬಿಟ್ಟು ನಿಮಗೆ ಅವಕಾಶ ಬೇಕಾದ್ರೆ ಮಾಡೋಣ ಅಂತೇಳಿ ಅವ್ರೇನು ಡೈರೆಕ್ಷನ್ ಕೊಟ್ಟರು ಆ ಡೈರೆಕ್ಷನ್ ಪ್ರಕಾರ ರಾಜು ಕಾಗೆ ಅವ್ರು ನಾವಿರೋದು ಆಯ್ಕೆ ಮಾಡಿದ್ರು. ಅದು ಕ್ಯಾಂಡಿಡೇಟ್ ನಮ್ದೆಲ್ಲ ಉಸ್ತುವಾರಿ ಸಚಿವರು ಕ್ಯಾಂಡಿಡೇಟ್. ಈಗ ಒಟ್ಟೆ 1000 ಮಾತ್ರ ನಮ್ಮ ಬಹುಮತ ಆಗೈತ್ರಿ. ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಕೋತು ಫೈನಲ್ ಅಲ್ರಿ. 19 ಆದ ನಂತರ ಅಲ್ಲಲ್ಲ 19 ಆದ ನಂತರ ರೀ, ಅಕ್ಟೋಬರ್ 19 ಆದ ನಂತರ 15 ದಿವಸ ಒಳಗೆ ಮಾಡ್ಬೇಕಂತ ಅದಕ್ಕೊಂದು ಕಾನೂನು ಇರ್ತೈತೆ. ದೀಪಾವಳಿ ಮುಗಿದ ನಂತರ ನೋಟಿಸ್ ಕೊಟ್ಟು ಅಥವಾ ಈ ಮಂತ್ ಎಂಡು ಅಥವಾ ನವಂಬರ್ 1st ವೀಕ್ ಮಾಡ್ತೀವಿ. ಅದಕ್ಕೆ ತಮ್ಮ ಮುಖಾಂತರ ನಮ್ಮೆಲ್ಲ ನಮ್ಮ ಅಭಿಮಾನಿಗಳಿಗೂ ಹೇಳ್ತೀನಿ, ನಮಗೆ ಬೇಕಾದವ್ರಿಗೆ ಹೇಳ್ತೀವಿ, ಬೇಡದವ್ರಿಗೆ ಹೇಳ್ತೀವಿ. ಬಹುಮತ ಆಗಿದೆ, ಎಲ್ಲರೂ ನಮ್ಮ ಕ್ಯಾಂಡಿಡೇಟ್ ವೋಟ್ ಹಾಕ್ರೆ ವಿನಂತಿ ಮಾಡ್ಕೊತಾರೆ. ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಕಡೆ ಹೊರಗಡೆ ಚರ್ಚೆ ನಡೆದಿರುವಂತ ಏನಂದ್ರೆ, ಈಗ ಲಿಂಗಾಯತರ ಹೆಸರನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ. ಕಡೆ ಗಳಿಗೆಯಲ್ಲಿ ಒಪ್ಲಿಲ್ಲ ಅಂತೇಳಿ ಅಮರನಾಥ್ ಜಾರಕಿಹೊಳಿ ಅವ್ರನ್ನ ಅಧ್ಯಕ್ಷ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಚರ್ಚೆ ನಡೀತಾ ಇದೆ. ಅದನ್ನು ಕ್ಲಿಯರ್ ಮಾಡಿಬಿಡ್ತೇನೆ ರೀ. ನಾನು ಮೊನ್ನೆ ಹೇಳಿದೆ ನಿಮಗೆ, ಈಗೆಲ್ಲ ಇಷ್ಟು ಮೀಡಿಯಾ ಇದ್ರಿ, ಇಷ್ಟು ಜನ ಅದಾರು, ಸುಳ್ಳು ಹೇಳೋಕ್ಕಾಗೋದಿಲ್ಲ. ನೋಡಿ, ನಾವು ಹೇಳಿದು ರಾಹುಲ್ ಜಾರಕಿಹೊಳಿ ಇರ್ಬೋದು, ಅಮರನಾಥ್ ಜಾರಕಿಹೊಳಿ ಬಂದರತ್ ಇನ್ನೂ ಇದೆ. ಯಾವ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗೋದಿಲ್ಲ. ನಮಗೆ ಲಾಂಗ್ ರನ್ ರಾಜಕಾರಣ ಮಾಡ್ಬೇಕೈತಿ. ಬರೀ ಡಿಸಿಸ್ ಮ್ಯಾಗ ಒಂದೇ ನಮ್ಮ ಏಮ್ ಅಲ್ಲ, ಇನ್ನೂ ಭಾಳ ರಾಜಕಾರಣ ಮಾಡ್ಬೇಕೈತಿ. ನಾವು ಲಿಂಗಾಯತ್ ಸಮಾಜಕ್ಕೆ ಅಂದರೆ ಲಿಂಗಾಯತ್ ಸಮಾಜವ್ರಿಗೆ ಅಧ್ಯಕ್ಷ ಮಾಡ್ತೀವಿ. 100ಕ್ಕೆ 100 ಈ ಥರ ಏನೂ ಸಮಸ್ಯೆ ಇಲ್ಲ. ನಮ್ಮ ವಿರೋಧಿಗಳು ಕೆಡ್ಸೋಕೆ ಎಲ್ಲ ಅಪಪ್ರಚಾರ ಮಾಡ್ತಾರೆ ರೀ, ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಉದಾಹರಣೆ ಹಾಲು ಮತ್ತು ಸಮಾಜದ ಸೀಟ್ ಒಂದಿತ್ತು, ಅದನ್ನು ಕಳೆದ್ರೆ ಯಾರು ರೀ? ಹಿಂದಿನ ಅಧ್ಯಕ್ಷರು ಕಳೆದ್ರೆ, ನಾವು ಕಳೆದಿಲ್ಲ. ಇಡೀ ಕುರುಬರ ಸಮಾಜ ಒಂದು ಸೀಟ್ ಖಾಯಂ ಇರ್ತಿತ್ತು. ಇಲ್ಲ ಅಂದರೆ DC ಅದನ್ನೆಲ್ಲ ರದ್ದು ಮಾಡಿ ಕಳೆದ ಕೇಸಿ ಈಗ ಸೀಟ್ ಕೊಟ್ಟಿರ್ತಾರೆ. ಆದರೂ ನಾವು ಹಾಲು ಮತ್ತು ಸಮಾಜಕ್ಕೆ ಪ್ರಾಮಿಸ್ ಮಾಡಿದ್ವಿ, ಮುಂದಿನ ಬೋರ್ಡೊಳಗೆ ನಿಮ್ಮ ಸಮಾಜ ಪ್ರತಿನಿಧಿ ಇರ್ತಾರೋ, ನಾವು ಯಾವುದೋ ರೂಪದಾಗ ತತ್ತು ಅಂದ್ರೆ ನಾವು ಎಲ್ಲನೂ ಕರ್ಕೊಂಡು ಹೊಂಟಿದ್ವಿ. 100ಕ್ಕೆ 100 ನಾವು ಲಿಂಗಾಯತ ಸಮಾಜ ಅಧ್ಯಕ್ಷ ಬಿಟ್ಟು ಬೇರೆ ಯಾರೋ ಮಾಡಿದ್ರೆ ನಮ್ಮ ವೈರಿಗಳು ಇನ್ನೂ 10 ಏನು ಹೆಸರು ಕೆಡಿಸು ನಾವು ತಲೆ ಕೆಡಿಸೋದಿಲ್ಲ. ಧನ್ಯವಾದ ಎಲ್ಲರಿಗೂ. ಕೈ ಮಾಡಿಲ್ಲ ಡೈರೆಕ್ಟ್ಗಳು ಮಾಡ ಕ್ಷೇತ್ರ ರಾಜ ಹುಲಿಗೆ, ಕ್ಷೇತ್ರ ರಾಜ ಹುಲಿಗೆ.